ನಮಸ್ತೆ ಎಲ್ಲರಿಗೂ. ಬನ್ನಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾಗಿದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಎಲ್ಲೋ ಒಂದ್ ಕಡೆ ನಿಮ್ಮ ಎಕ್ಸ್ ಎನರ್ಜಿ ತುಂಬಾ ಹೆವಿ ಅಂತ ಅನ್ನಿಸ್ತಾ ಇದೆ. ಸಾಕಷ್ಟು ಬದಲಾವಣೆಗೆ ಅವಕಾಶ ಸಿಕ್ಕಿದ್ರು ಕೂಡ ಅವರು ಬದಲಾಗ್ತಾ ಇಲ್ಲ ಅನ್ನುವಂಥದ್ದು ಇದೆ. ಒಂದಷ್ಟು ವಿಚಾರಗಳಲ್ಲಿ ಅವ್ರನ್ನ ಅವರು ಬ್ಯಾಲೆನ್ಸ್ ಮಾಡ್ಕೊಳಕ್ಕಾಗ್ದಿರಾ ಒದ್ದಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸಾಕಷ್ಟು ಕ್ಲಾರಿಟಿ ಇದ್ರೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ನಿಮ್ಗೆ ಅಂತ ಅನ್ನಿಸ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಸುಮ್ಮನಾಗಿಸ್ಬೇಕು, ನೀವು ಮತ್ತೆ ವಾಪಸ್ ಅವ್ರ ಜೀವನಕ್ಕೆ ಬರಬಾರ್ದು ಅನ್ನುವಂಥ ರೀತಿಲಿ ಪ್ರಯತ್ನಗಳನ್ನ ಪಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸಾಕಷ್ಟು ಸ್ಟಕ್ ಎನರ್ಜಿಲಿ ನಿಮ್ಮ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಸಾಕಷ್ಟು ತೊಂದರೆಗೆ ಒಳಗಾಗಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಥರ್ಡ್ ಪಾರ್ಟಿಗೆ ಯಾವುದೇ ಕ್ಲಾರಿಟಿ ಇಲ್ಲ, ಸಾಕಷ್ಟು ನೆಗೆಟಿವಿಟಿ ಇದೆ ಅನ್ನುವಂಥದ್ದು ಇದೆ. ಒಂದು ರೀತಿ ಎಲ್ಲ ರೀತಿಯಲ್ಲೂ ಅವರು ಲಾಕ್ ಆಗಿದ್ದಾರೆ, ಅದರಿಂದ ಹೊರಬರಕ್ಕಾಗ್ದಿರೋ ಅವರು ತೊಂದರೆಗೆ ಒಳಪಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಎಲ್ಲ ಒಂದ್ ಕಡೆ ಎಲ್ಲಾ ರೀತಿಲೂ ಲಾಕ್ ಆದ್ರೂ ಕೂಡ ಆ ಒಂದು ಭರವಸೆ ನೀವಿನ್ನ ಕಳ್ಕೊಂಡಿಲ್ಲ ಅನ್ನುವಂಥದ್ದು ಇದೆ. ಸೊ ಯಾರಿಗೋಸ್ಕರ ಅವರು ಕಾಯ್ತಾ ಇದ್ದಾರೆ ಅಥವಾ ನೀವು ಕಾಯ್ತಾ ಇದ್ದೀರಾ, ಇಲ್ಲಿ ಇಬ್ಬರ ಎನರ್ಜಿ ಕೂಡ ಎಲ್ಲೋ ಒಂದ್ ಕಡೆ ಸೇಮ್ ಇದೆ. ನಿಮ್ಮ ಎಕ್ಸ್ ಎನರ್ಜಿ, ನಿಮ್ಮ ಥರ್ಡ್ ಪಾರ್ಟಿ ಎನರ್ಜಿ, ನಿಮ್ಮ ಎನರ್ಜಿ, ನಿಮ್ಮ ಪಾರ್ಟ್ನರ್ ಎನರ್ಜಿ ಎಲ್ಲವೂ ಕೂಡ ಎರಡು ಕಡೆಯಿಂದ ಬ್ಯಾಲೆನ್ಸಿಂಗ್ ತಪ್ತಾ ಇದೆ. ಒಂದು ಏನು ಮಾಡಕ್ ಆಗದಿರುವಂತ ರೀತಿಲಿ ಅದು ಒದ್ದಾಡ್ತಾ ಇದೆ. ಸಿಚುವೇಶನ್ ಹ್ಯಾಂಡ್ಲ್ ಮಾಡಕ್ ಆಗ್ತಾ ಇಲ್ಲ. ಒಂದ್ ರೀತಿ ಮಕ್ಕಳ ರೀತಿ ಏನು ಗೊತ್ತಾಗ್ದಿರೋ ರೀತಿಲಿ ಯಾರಾದ್ರೂ ಬರ್ಲಿ ಅಂತ ಅವರು ಕಾಯ್ತಿದ್ದಾರೆ ಅನ್ನುವಂಥದ್ದು. ಎಲ್ಲೋ ಒಂದ್ ಕಡೆ ಅವರಿಗೆ ಯಾವಾಗಪ್ಪ ಬೆಳಗಾಗತ್ತೆ, ಬೆಳಕು ಯಾವಾಗ ಬರುತ್ತೆ ಅನ್ನುವಂಥ ರೀತಿಲಿ ಆಗಿದೆ. ರಾತ್ರಿ ಅಂದ್ರೆ ಕತ್ತಲು ಅನ್ನುವಂಥ ರೀತಿಲಿ, ಭಯ ಅನ್ನುವಂಥ ರೀತಿಲಿ ಆಗಿದೆ. ಕೆಲವರಿಗೆ ಅವರೇ ಮಾಡಿರುವಂಥ ಕೃತ್ಯಗಳು ಅವರಿಗೇನೆ ಸಮಸ್ಯೆ ಆಗಿದ್ರೆ, ಇನ್ನ ಕೆಲವರಿಗೆ ಅವರದೇ ಆದಂಥ ತಪ್ಪುಗಳಿಂದ ಅವರಿಗೆ ಈ ಒಂದು ಪರಿಸ್ಥಿತಿ ಬಂದಿದೆ. ಇನ್ನ ಕೆಲವರಿಗೆ ಬೇರೆಯವರು ಮಾಡಿರುವಂತ ಪ್ರಯೋಗಗಳಿಂದ ಈ ತರ ಪರಿಸ್ಥಿತಿ ಬಂದಿದೆ. ನೀವು ಇಲ್ಲಿ ಲೋನ್ಲಿನೆಸ್ ಫೀಲ್ ಮಾಡ್ತಿದ್ದೀರಾ. ಎಲ್ಲಕ್ಕಿಂತ ದೂರದಲ್ಲಿ ಒಂದು ಊರು ಅಥವಾ ಜನಜಂಗುಳಿಯ ಜಾತ್ರೆ ಇಂದ ದೂರ ಅನ್ನುವಂಥ ರೀತಿಲಿ ಇದೆ. ಎಲ್ಲ ಒಂದ್ ಕಡೆ ಗ್ರಾಮದಿಂದ ದೂರದಲ್ಲಿ ಗ್ರಾಮ ದೇವತೆನ ಕಟ್ ಹಾಕಿದ್ದಾರೆ ನಿಮ್ಮ ಥರ್ಡ್ ಪಾರ್ಟಿಗಳು, ಶಕ್ತಿ ದೇವತೆನ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ತಾಯಿ ಮಗು ಇಬ್ರು ಗೊತ್ತಾಗದಿರುವಂತ ರೀತಿಲಿ ಏನೋ ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ಮರಕ್ಕೆ ಸಂಬಂಧಪಟ್ಟಂಗೆ ಪ್ರಯೋಗಗಳು, ಮನೆ ಬಾಗಿಲಿನಲ್ಲಿ ಪ್ರಯೋಗಗಳು, ಬೀಗದ ಪ್ರಯೋಗಗಳು, ಅಥವಾ ಒಂದಷ್ಟು ಶತ್ರುವಿನ ಮೃತ್ಯುವಿನ ಭಯದ ಪ್ರಯೋಗಗಳು ಎದುರಾಗ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ಇನ್ ಬಿಟ್ವೀನ್ ಅಲ್ಲಿ ಅವರು ತೂಗಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಒಂದಷ್ಟು ರಕ್ತದ ಪ್ರಯೋಗಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಸೊ ಯಾರು ಯಾರಿಗೆ ಮಾಡಿದ್ದಾರೆ ಅನ್ನೋದೇ ಅರ್ಥ ಆಗ್ಬಾರ್ದು, ಯಾವ ಕಡೆಯಿಂದನೂ ಆ ಸೀಕ್ರೆಟ್ ಗೊತ್ತಾಗ್ಬಾರ್ದು ಅನ್ನುವಂಥ ರೀತಿಲಿ ಇದನ್ನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಮಾಡಿರೋ ನಿಮ್ಗೂ ಗೊತ್ತಾಗ್ಬಾರ್ದು, ಮಾಡ್ಸಿರೋ ಅವರಿಗೂ ಗೊತ್ತಾಗ್ಬಾರ್ದು. ನೀವು ಮಾಡ್ಸಿದೀರಾ, ಅವರು ಮಾಡ್ಸಿದ್ದಾರೆ, ಥರ್ಡ್ ಪಾರ್ಟಿನೂ ಮಾಡ್ಸಿದ್ದಾರೆ, ಎಕ್ಸು ಮಾಡ್ಸಿದ್ದಾರೆ. ಆ ತರದ ಎನರ್ಜಿ ಇದೆ ಇಲ್ಲಿ. ಆದ್ರೆ ಇಬ್ಬರ ಆಟ ಮೂರನೆಯವರಿಗೆ ಲಾಭ ಅಂತ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಇಬ್ಬರ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನುವಂಥ ರೀತಿಲಿ ಕರೆಂಟ್ ಎನರ್ಜಿ ಇದೆ. ಸೊ ತುಂಬಾನೇ ಡಿಫಿಕಲ್ಟ್ ಆಗಿರುವಂತ ಸಮಯ ಅಂತ ಹೇಳಬಹುದು. ಸೊ ಇಡೀ ಒಂದು ಊರನ್ನ ಉಳಿಸೋದಕ್ಕೋಸ್ಕರ ಯಾರೋ ಇಲ್ಲಿ ತಮ್ಮನ್ನ ತಾವು ಪಣಕ್ಕಿಟ್ಟಿದ್ದಾರೆ, ಒಂಟಿಯಾಗಿ ಇದ್ದಾರೆ. ಯಾರ್ದೋ ಪ್ರಶ್ನೆ ಇದೆ, ಯಾಕೆ ಅವ್ರು ಒಂಟಿಯಾಗಿ ಇದ್ದಾರೆ ಅನ್ನುವಂಥದ್ದು. ಸೊ ಅವ್ರು ಯಾಕೆ ಒಂಟಿಯಾಗಿ ಇದ್ದಾರೆ ಅಂದ್ರೆ, ಸೊ ಅವರು ಒಂದು ಊರಿನ ಕ್ಷೇಮಕ್ಕಾಗಿ, ಒಂದು ಸಮಾಜದ ಒಳಿತಿಗಾಗಿ ಒಂಟಿಯಾಗಿ ಇದ್ದಾರೆ ಅಂತ ಹೇಳಬಹುದು. ಸಮಥಿಂಗ್ ಏನೋ ಗೊತ್ತಿಲ್ಲ, ಬಟ್ ಆ ಥರ ಇದೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಲೇಯರ್ ಬೈ ಲೇಯರ್ ರಕ್ಷೆ ಬೇಕು ಅನ್ನುವಂಥದ್ದು ಇದೆ. ಸೊ ಲೇಯರ್ ಬೈ ಲೇಯರ್ ರಕ್ಷೆನ ಹಾಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ರೀಬರ್ತ್, ಯಾರೋ ಕೆಲವರು ಇಲ್ಲಿ ದೊಡ್ಡ
ಮಟ್ಟದಲ್ಲಿ ಇದೆ. ಇಲ್ಲಿ ನಾನು ಸಣ್ಣದಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಏನೋ 4 ಜನ ಇದ್ರು, 4 ರೀತಿಲಿ ಪ್ರಯೋಗಗಳನ್ನ ಮಾಡಿಸಿದ್ರು, ಒಂದಷ್ಟು ವಾಮಾಚಾರ ಮಾಡಿಸಿದ್ರು, ಒಂದಷ್ಟು ಬ್ಲಾಕ್ ಮ್ಯಾಜಿಕ್ ಮಾಡಿಸಿದ್ರು, ಒಂದಷ್ಟು ಸ್ಪೆಲ್ ವರ್ಕ್ ಮಾಡಿಸಿದ್ರು, ಇಷ್ಟರಲ್ಲೇ ಮುಗ್ದು ಹೋಗಿಲ್ಲ. ಇದು ಜನ್ಮ ಜನ್ಮಾಂತರದ್ದು, ಇದು 300-400 ವರ್ಷಗಳ ಜನ್ಮಾಂತರದ ಇತಿಹಾಸ ಇಲ್ಲಿ ಇದೆ. ಒಂದು 10 ಜನ್ಮಗಳದ ಪೆಂಡಿಂಗ್ ವರ್ಕ್ ಇಲ್ಲಿ ನಡೀತಾ ಇದೆ. ಕೆಲವ್ರಿಗೆ ನಿಮ್ಮ ಶತ್ರುಗಳಿಗೆ ನೀವು ಮತ್ತೆ ಪುನರ್ಜನ್ಮ ಪಡಿಬೇಕು ಅನ್ನೋದಿದ್ರೆ, ಇನ್ ಕೆಲವ್ರಿಗೆ ನಿಮ್ಮ ಶತ್ರುಗಳು ಪುನರ್ಜನ್ಮ ಪಡಿಬೇಕು ಅನ್ನುವಂಥ ಆಸೆಯಿಂದ ಪ್ರಯೋಗಗಳಾಗಿದೆ. ಒಂದ್ ಸಮಸ್ಯೆ ಮುಗೀತು ಅಂದ್ರೆ ಇನ್ನೊಂದು ಸಮಸ್ಯೆ ಮುಗೀತು ಅಂದ್ರೆ ಮತ್ತೊಂದು ಸಮಸ್ಯೆ ಮುಗೀತು ಅಂದ್ರೆ ಮಗದೊಂದು, ಈ ತರ ಇದೆ. ಸಿಂಹನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಯಾರೋ ಪ್ರಯತ್ನನ ಪಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಒಂದು ರೀಬರ್ತ್ ಎನರ್ಜಿ, ರಿಯೂನಿಯನ್ ಎನರ್ಜಿ ಕೂಡ ಇದೆ. ಖಂಡಿತವಾಗ್ಲೂ ಎಕ್ಸ್ ವಾಪಸ್ ಬರ್ತಾರೆ, ಆದ್ರೆ ಅದೊಂದು ರೀತಿ ಮುಗ್ಧೋದ ಅಧ್ಯಾಯ. ಈ ಸತಿ ಅವರು ನಿಮ್ಮ ಎಕ್ಸ್ ಏನಾದ್ರು ನಿಮ್ಮ ಜೀವನಕ್ಕೆ ವಾಪಸ್ ಬಂದ್ರು ಅಂದ್ರೆ ಒಂದು ದುರಂತ ಎಂಡಿಂಗ್ ನ ನೋಡ್ತೀರಾ ಅನ್ನುವಂಥದ್ದು. ನಿಮ್ಮ ಮತ್ತು ಅವರ ರಿಲೇಶನ್ಶಿಪ್ ಶಾಶ್ವತವಾಗಿ ಅಂತ್ಯ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಇದಕ್ಕೆ ಆ ಶಕ್ತಿ ದೇವತೆಯ ಆಶೀರ್ವಾದ ತುಂಬಾ ಇದೆ. ಆ ಶಕ್ತಿ ದೇವತೆಯ ಆಶೀರ್ವಾದದಿಂದಷ್ಟೇ ನಿಮ್ಮ ಜೀವನ ಬೆಳಕಾಗ್ತಾ ಇರುವಂಥದ್ದು. ನಥಿಂಗ್ ಟು ವರಿ. ಒಂದಲ್ಲ ಒಂದ್ ರೀತಿಯಲ್ಲಿ ಯೂನಿವರ್ಸ್ ಇರ್ಲಿ ಅಥವಾ ನೀವು ನಂಬಿರುವಂತ ಆ ಶಕ್ತಿ ಇರ್ಲಿ, ಒಂದಲ್ಲ ಒಂದ್ ರೀತಿಯಲ್ಲಿ ಬರ್ತಾರೆ. ಏಂಜಲಿಕ್ ಎನರ್ಜಿ ಇರ್ಬಹುದು, ಅಥವಾ ಸೆಂಡಿಂಗ್ ಮಾಸ್ಟರ್ಸ್ ಇರ್ಬೋದು, ಅಥವಾ ನಿಮ್ಮ ಡಿವೈನ್ ಟೀಮ್ ಇರಬಹುದು, ಆಧ್ಯಾತ್ಮಿಕ ಗುರು ಇರಬಹುದು, ಬಂದೇ ಬರ್ತಾರೆ. ಎಷ್ಟು ಸ್ಪೀಡ್ ಆಗಿ ಬರ್ತಾರೆ ಅಂದ್ರೆ ಯಾರಿಗೂ ಗೊತ್ತಾಗದ ರೀತಿಲಿ ನಿಮ್ಮನ್ನ ರಕ್ಷೆ ಮಾಡ್ತಾರೆ ಅನ್ನುವಂಥದ್ದು ಇದೆ. ಮತ್ತೆ ದೇವಿಯ ವಾಹನಕ್ಕೆ ಒಂದಷ್ಟು ತೊಂದರೆನ ಮಾಡಿದ್ದಾರೆ. ಸೊ ಅದನ್ನ ಹೇಗೆ ರಕ್ಷೆ ಮಾಡ್ಕೊಳ್ಬೇಕು, ಎಲ್ಲಿ ರಕ್ಷೆ ಮಾಡ್ಕೊಳ್ಬೇಕು, ಯಾವಾಗ ರಕ್ಷೆ ಮಾಡ್ಕೊಳ್ಬೇಕು ಅನ್ನೋದನ್ನ ಹೆಚ್ಚಾಗಿ ಗಮನ ಹರಿಸಿ ಅನ್ನುವಂಥದ್ದು ಇದೆ. ಸೊ ಕಟ್ಟಾಕಕ್ ಒಂದ್ ದಾರಿ ಇದ್ರೆ ಬಿಚ್ಕೊಳಕ್ಕೆ 1000 ದಾರಿ ಇರುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡಿ. ಜೀವನದಲ್ಲಿ ನಿಧಾನ ಮಾಡಕ್ ಹೋಗ್ಬೇಡಿ. ಇನ್ ಮುಂದೆ ರೈಟ್ ಡೈರೆಕ್ಷನ್ ಆದಷ್ಟು ಬೇಗ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಮುಂದಿನ 3 ತಿಂಗಳಲ್ಲಿ 10 ತಿಂಗಳಲ್ಲಿ ಸಾಕಷ್ಟು ಒಂದ್ 3 ತಿಂಗಳಿಂದ 10 ತಿಂಗಳಲ್ಲಿ ಲೈಫ್ ಒಂದು ಡಿಸಾಸ್ಟರ್ ತರ ಚೇಂಜ್ ಆಗ್ಬಿಡುತ್ತೆ. ಬಟ್ ಯಾವಾಗ ಕೆಟ್ಟ ರೀತಿಲಿ ಅಂತ್ಯ ಆಗುತ್ತೋ ಅಷ್ಟೇ ಒಳ್ಳೆ ರೀತಿಲಿ ಆರಂಭ ಕೂಡ ಬರುತ್ತೆ. ಸೊ ಎಸ್, ನೀವು ಈಗ ಹಳೆದನ್ನೆಲ್ಲ ಹೋಗ್ಲಿಕ್ಕೆ ಬಿಡಿ ಅನ್ನುವಂಥದ್ದು ಇದೆ. ನಿಮ್ಮ ಮೈಂಡ್ ಅನ್ನ ಕ್ಲಿಯರ್ ಆಗಿ ಇಟ್ಕೊಳ್ಳಿ, ನಿಮ್ಮ ಜೀವನನ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಇದು ನೋಡೋದಕ್ಕೆ ಒಂದು ಸಣ್ಣ ಸಂದೇಶ ಅಂತ ಅನ್ನಿಸ್ತಾ ಇರ್ಬೋದು. ಜನ್ಮ ಜನ್ಮಾಂತರದ ಕರ್ಮ ಫಲಗಳು ಮೈಂಡ್ ಅಲ್ಲಿ ಸಬ್ ಕಾನ್ಶಿಯಸ್ಲಿ ಸ್ಟೋರ್ ಆಗಿರುತ್ತೆ. ಈ ಜನ್ಮದ ಶತ್ರು, ಹಿಂದಿನ ಜನ್ಮದ ಶತ್ರು, 10 ಜನ್ಮದ ಹಿಂದಿನ ಶತ್ರು, ದ್ವಾಪರ ಯುಗದ ಶತ್ರು, ಕಲಿಯುಗದ ಶತ್ರು, ಅಯ್ಯೋ ಎಲ್ಲಾ ರೀತಿಯ ಶತ್ರುಗಳು ಈ ಜನ್ಮದಲ್ಲೇ ಬಂದಿದ್ದಾರೆ. ಕಾರಣ ಇಷ್ಟೇ, ನಿಮ್ಮ ಆತ್ಮ ಮುಕ್ತಿನ ಕೋರಿದೆ. ಸೊ ದೇಹಕ್ಕೆ ಮುಕ್ತಿ ಸಿಗ್ಬಹುದು, ಇನ್ನೊಂದು ಜನ್ಮಕ್ಕೆ ಹೋಗ್ಬೋದು. ಆತ್ಮಕ್ಕೆ ಮುಕ್ತಿನ ಕೋರಿದಾಗ ಪುಣ್ಯ ಫಲಗಳು, ಪಾಪ ಕರ್ಮಗಳು ಎರಡು ಕೂಡ ನಿಲ್ಲಾಗಿರ್ಬೇಕು. ಆ ಒಂದು ಕಾರಣಕ್ಕೆ ಇಲ್ಲಿ ಇಷ್ಟೊಂದು ನಿಮ್ಮ ಜೀವನದಲ್ಲಿ ದೊಂಬರಾಟ ಅಥವಾ ಏರುಪೇರು ನಡೀತಾ ಇರುವಂಥದ್ದು. ಸೊ ಆ ವರ್ಡಿಗೆ ಯಾರು ಬೇಜಾರು ಮಾಡ್ಕೊಬೇಡಿ, ಒಂದು ಉದಾಹರಣೆಗೆ ಕೊಟ್ಟಿದ್ದಷ್ಟೇ. ಎಲ್ಲಾ ಜನ್ಮಗಳ ನಿಮ್ಮ ಮೈಂಡ್ ಅನ್ನ ಕ್ಲಿಯರ್ ನೀವು ಮಾಡಲ್ಲ ಅಂತ ನಿಮ್ಮ ಮೆದುಳಿನ ಒಂದಷ್ಟು ಅಂಶಗಳನ್ನ ಕೆಲವರು ಸುಟ್ಟಾಕಿರುವಂಥದ್ದು, ಕೆಲವರು ಪ್ರಯೋಗ ಮಾಡಿ ಚೆಚ್ಚಾಕಿರುವಂಥದ್ದು ಮೆದುಳಿನ ನರ ನಾಡಿಗಳನ್ನೆಲ್ಲ ಹುಡುಕಿ ಹೆಕ್ಕಿ ಮೆದುಳು ಅನ್ನೋದೇ ಇಲ್ದೇ ಇರೋ ಹಾಗೆ ಮಾಡ್ಬಿಟ್ಟಿದ್ದಾರೆ. ಇಟ್ಸ್ ಓಕೆ, ಲೈಫ್ ಈಸ್ ಆಲ್ ಅಬೌಟ್ ಕರ್ಮ. ಸೊ ಎಲ್ಲದಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ. ಮೇ ಬಿ ಹಿಂದೆ ನೀವು ಮಾಡಿದಕ್ಕೆ ಅವ್ರು ರಿವೆಂಜ್ ಅಂತ ಅನ್ಕೊಂಡ್ರೆ, ನೀವೇನು ಮಾಡಿಲ್ಲ ಅಂತ ಆದ್ರೆ ನೆಕ್ಸ್ಟ್ ಅವರಿಗೆ ಕರ್ಮ ರಿಟರ್ನ್ ಆದಾಗ ರಿವೆಂಜ್ ತಗೊಳ್ಳುತ್ತೆ. ಸೊ ಸದ್ಯಕ್ಕೆ ನೀವು ಪ್ರೆಸೆಂಟ್ ಎನರ್ಜಿಗೆ ಬರಬೇಕು, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಪ್ರೆಸೆಂಟ್ ಎನರ್ಜಿಗೆ ಬನ್ನಿ, ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಕೆಲವರಿಗೆ ನನ್ನ ಪಾರ್ಟ್ನರ್ ನನಗೆ ಬೇಕು ಅಷ್ಟೇ, ನನ್ಗೇನಾದ್ರೂ ನಂಗೆ ಚಿಂತೆ ಇಲ್ಲ, ಅವ್ರು ನನ್ನ ಜೊತೆ ಅಷ್ಟೇ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಿರೋರಿಗೆ ಅವರು ದುಡ್ಡಿರೋರ್ ಜೊತೆ ಅಷ್ಟೇ ಚೆನ್ನಾಗಿರ್ತಾರೆ ಅಂತ ಕೆಲವ್ರಿಗೆ ಅನ್ಸುತ್ತೆ ಅನ್ನುವಂಥದ್ದು. ಯಾಕೆ ಅಂದ್ರೆ ಸದ್ಯಕ್ಕೆ ಅವ್ರನ್ನ ಒಂದು ರೀತಿ ಬಂಧಿ ಮಾಡಿದ್ದಾರೆ. ಅವರು
ಆ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಬಂಧನದಲ್ಲಿ ಇದ್ದಾರೆ. ಮತ್ತೆ ಯಾರನ್ನು ಭೇಟಿ ಮಾಡೋದಕ್ಕಾಗೋದಿಲ್ಲ. ಒಂದ್ ರೀತಿಲಿ ಅವರೇ ಅವರಾಗಿಲ್ಲ. ಆ ರೀತಿಲಿ ಒಂದಷ್ಟು ಬಂಧನಗಳು ಇದೆ. ಆ ಕಾರಣಕ್ಕಾಗಿ ಒಂದಿಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ, ಅಥವಾ ಎದುರಿಸ್ತಾ ಇದ್ದಾರೆ, ಅಥವಾ ಎದುರಿಸಿದ್ರಿ, ಅಥವಾ ಎದುರಿಸಿದ್ರು. ಈ ತರದ ರೀತಿಲಿ ಇದೆ. ಒಂದಷ್ಟು ಬಂಧನದ ಪ್ರೀತಿ ಇದು ಬಂಧನದ ಪ್ರೀತಿ. ಸುಮ್ಮನೆ ಇದನ್ನ ಕಾಯ್ಕೊಂಡು ಇಮ್ಯಾಜಿನ್ ಮಾಡಿಕೊಂಡು ಇರುವಂಥದ್ದು ಅನ್ನುವಂಥ ರೀತಿಲಿ ಇದೆ. ಎಸ್, ಫೈನಾನ್ಷಿಯಲ್ ಕಡೆ ಹೆಚ್ಚಿನ ಗಮನನ ಕೊಡಿ, ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಲಕ್ಷ್ಮೀನಾರಾಯಣರ ಆಶೀರ್ವಾದನ ಪಡ್ಕೊಳ್ಳಿ. ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಹೆಚ್ಚಿನ ದುಬಾರಿ ಓದನ್ನ ಓದೋದ್ರಿಂದ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಹಣನ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಒಂದಷ್ಟು ಅವರ ಬಳಿ ಇದ್ದಂಥ ವಿಶೇಷವಾದಂಥ ವಿದ್ಯೆಗಳನ್ನ ಅಥವಾ ಸಮಥಿಂಗ್ ಎಲ್ಸ್ ಏನನ್ನು ಕದ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಇದೆ. ಸೊ ನಾಲೆಜ್ ಈಸ್ ಪವರ್ ಅಲ್ವಾ. ಸೊ ನಾಲೆಜ್ ಅನ್ನ ಸರಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಕಳ್ಳರ ಬಗ್ಗೆ ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ನಿಮ್ಮ ಬಗ್ಗೆ ಇರಬಹುದು, ಅಥವಾ ನಿಮ್ಮ ಪಾರ್ಟ್ನರ್, ಅಥವಾ ನಿಮ್ಮ ಎಕ್ಸ್, ಅಥವಾ ನಿಮ್ಮ ಥರ್ಡ್ ಪಾರ್ಟಿ, ವಾಟ್ ಎವರ್ ರಿಲೇಶನ್ಶಿಪ್ ಯು ಹ್ಯಾವ್, ಯು ಅಂಡ್ ದೆಮ್, ಇವರಿಬ್ಬರಿಗೂ ಸಂಬಂಧಪಟ್ಟಂಗೆ ಮನೆಯಲ್ಲಿ ಒಂದಷ್ಟು ಭೂಮಿ ವಿಚಾರದಲ್ಲಿ ಲಾಭ ತರುವಂತ ವಸ್ತುಗಳು ಅಥವಾ ಒಂದಷ್ಟು ವಿಚಾರಗಳು ಭೂಮಿ ಒಳಗೆ ಇರಬಹುದು. ಅದನ್ನ ಪಡ್ಕೊಳ್ಳುವಂತ ಪ್ರಯತ್ನದಲ್ಲೂ ಕೂಡ ಇಷ್ಟೊಂದು ತೊಂದರೆನ ಮಾಡಿರಬಹುದು, ಅಥವಾ ಆ ವಿಚಾರದಲ್ಲಿ ಅವರಿಗೆ ತೊಂದರೆ ಆಗಿರಬಹುದು ಹೆಚ್ಚಿನ ಮಟ್ಟದಲ್ಲಿ. ಆದರೆ ಇದು ಅವರ ಪೂರ್ವಜರು ಅಂದ್ರೆ ಆದಿ ಮಾನವರ ಕಾಲದಿಂದಲೂ, ಅಂದ್ರೆ ಒಂದು ಬುಡಕಟ್ಟು ಜನಾಂಗದಲ್ಲಿ ಸ್ಟಾರ್ಟಿಂಗ್ ನಾವೇನಿರ್ತೀವಿ ಅಲ್ಲಿನ ಎನರ್ಜಿಯಿಂದ ಹಿಡಿದು ಇಲ್ಲಿವರೆಗೂ ಆ ಭೂಮಿ ಒಳಗಿರೋದನ್ನ ಯಾರು ಅಳ್ಳಾಡ್ಸಕ್ ಆಗಿಲ್ಲ. ಈಗ ವ್ಯರ್ಥ ಪ್ರಯತ್ನ ಮಾಡೋದ್ರಿಂದ ಏನು ಆಗೋದಿಲ್ಲ ಅನ್ನುವಂಥದ್ದು ಇದೆ. ಕ್ಷಣಕ್ಕೊಂದು ಬಣ್ಣವಾಗಿ ಬದಲಾಗಬಹುದೇ ಹೊರತು ಅದು ಯಾರ ಕೈಗೂ ಸಿಗೋದಿಲ್ಲ ಅನ್ನೋದಷ್ಟೇ ಸತ್ಯ ಅನ್ನುವಂಥದ್ದು ಇದೆ. ಸೊ ಅದು ಯಾರಿಗೆ ಸೇರ್ಬೇಕು, ಯಾವಾಗ ಸೇರ್ಬೇಕು ಅನ್ನೋದು ವಿಧಿ ಲಿಖಿತ ಇದೆ. ಸೊ ಅದು ಅವಾಗಷ್ಟೇ ಸೇರುತ್ತೆ ಅನ್ನುವಂಥದ್ದು ಇದೆ. ರಿಯೂನಿಯನ್ ಎನರ್ಜಿ ಇದೆ. ಆಗ್ಲೇ ಹೇಳುವಂಗೆ ನಿಮ್ಮ ಎಕ್ಸ್ ನಿಮ್ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ. ಕೆಲವರಿಗೆ ಟ್ವಿನ್ ಫ್ಲೇಮ್ ಸೋಲ್ಮೇಟ್ ಜರ್ನಿ ಇರೋದ್ರಿಂದ ಸೊ ಅವರಿಬ್ರು ಒಂದಾಗೆ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಟು ಹಾರ್ಟ್ ಬಿಕಮ್ ಒನ್ ಅನ್ನುವಂಥ ರೀತಿಲಿ ಇದೆ ಇಲ್ಲಿ. ಸೊ ಸಾಕಷ್ಟು ವಿಶೇಷವಾದಂತ ಆಶೀರ್ವಾದನ ನಿಮ್ಗೆ ಇದೆ. ನಿಮ್ಮ ಸೋಲ್ಮೇಟ್ ಪಾಸ್ಟ್ ಲೈಫ್ ಪರ್ಸನ್ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಚಾರ. ನಿಮ್ಮ ಸೋಲ್ಮೇಟ್ ಪಾಸ್ಟ್ ಲೈಫಿನ ವ್ಯಕ್ತಿನೇ ಆಗಿರ್ತಾರೆ. ಅದ್ರ ಜೊತೆಗೆ ನಿಮ್ಮ ಕಾರ್ಮಿಕ್ ಮತ್ತೆ ನಿಮ್ಮ ಎಕ್ಸ್ ಮತ್ತೆ ಥರ್ಡ್ ಪಾರ್ಟಿ ಸಿಚುವೇಶನ್ ಎಲ್ಲರೂ ಪಾಸ್ಟ್ ಲೈಫಿನ ನಿಮ್ಮ ರೊಮ್ಯಾಂಟಿಕ್ ಪಾರ್ಟ್ನರ್ ಅನ್ನೋದು ಇಲ್ಲಿ ಇಂಟ್ರೆಸ್ಟಿಂಗ್ ಮ್ಯಾಟರ್. ಸೊ ಸದ್ಯಕ್ಕೆ ಶಿವಶಕ್ತಿಯರ ಅರ್ಧನಾರೀಶ್ವರ ತತ್ವನ ನೀವಿಬ್ರು ಅನುಸರಿಸ್ಕೊಂಡು ಹೋಗ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಒಂದು ಅವೇರ್ನೆಸ್ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ಪರಿಶುದ್ಧವಾಗಿ ಜ್ಞಾನವಂತರಾಗಿ ಹೊರಹೊಮ್ಮುತ್ತೀರಾ ನೀವು, ನಿಮ್ಮ ಪಾರ್ಟ್ನರ್, ಥರ್ಡ್ ಪಾರ್ಟಿ, ಎಕ್ಸ್ ಎಲ್ರು. ನನಗೆ ಇಲ್ಲಿ ಒಬ್ರ ಬಗ್ಗೆ ಈ ಎನರ್ಜಿ ಇಲ್ಲ, 3 ಜನದ ಎನರ್ಜಿ ಇದೆ. ಹೇಗೆ ಅಂದ್ರೆ ಜೀವನ ಒಂದೇ ಪಾಠನ ಎಲ್ರಿಗೂ ಹೇಳಿದೆ. ಹಾಗಾಗಿ ಯಾರ್ಯಾರು ಪಾಠ ಕಲೀಲಿಲ್ವೋ ಅವ್ರಿಗೆ ಅವರದೇ ಆದ ರೀತಿಲಿ ಅರ್ಥ ಮಾಡಿಸಿ ಎಲ್ಲರನ್ನೂ ಒಂದೇ ರೀತಿಲಿ ಅವೇಕನಿಂಗ್ ಸ್ಟೇಟಿಗೆ ಕರ್ಕೊಂಡ್ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ವಾಹನ ಕೂಡ ಖರೀದಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ವಾಹನದಿಂದ ಹೆಚ್ಚು ಲಾಭ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದಷ್ಟು ಮುಕ್ತಿ ಲೋಕಕ್ಕೆ ನಿಮ್ಮ ಮೇಲೆ, ಅಥವಾ ನಿಮ್ಮ ಪಾರ್ಟ್ನರ್ ಮೇಲೆ, ಅಥವಾ ನಿಮ್ಮ ಚೌಡವಾಡಿ ಮೇಲೆ, ಹಾಗೆ ನಿಮ್ಮ ಎಕ್ಸ್ ಮೇಲೆ ಮಾಡಿರುವಂತ ಎನರ್ಜೀಸ್ ಎಲ್ಲ ರೀಬರ್ತ್ ಎನರ್ಜಿಗೆ ಹೋಗುವಂಥದ್ದು, ಮುಕ್ತಿಧಾಮಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಗೊತ್ತಿಲ್ಲ, ಇಲ್ಲೊಂದು ಪ್ರಕೃತಿಗೆ ಸವಾಲೆಸೆಯುವಂಥ, ಪ್ರಕೃತಿಗೇನೆ ನಿನ್ನ ಸೃಷ್ಟಿನ ನಾವು ಯಾವ ರೀತಿ ಸೃಷ್ಟಿ ಮಾಡ್ತೀವಿ ನೋಡು ಅನ್ನುವಂಥ ರೀತಿಯಲ್ಲಿ ಚಾಲೆಂಜಿಂಗ್ ಸೃಷ್ಟಿಗೇನೆ ಇದೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಆ ಒಂದು ಮುಂದಿನ ದಿನಗಳಲ್ಲಿ ಇರುವಂತ ರಹಸ್ಯ ಯಾವ ರೀತಿ ಬದಲಾಗುತ್ತೋ ಗೊತ್ತಿಲ್ಲ ಅನ್ನುವಂಥದ್ದು ಇದೆ.
ಗೌತಮ ಬುದ್ಧನ ಜನನದ ಸ್ಥಳಕ್ಕೆ ಹೋಗ್ಬಿಟ್ಟು ಬರೋದ್ರಿಂದ ಯಾರಿಗೋ ಇಲ್ಲಿ ದೊಡ್ಡ ಮಟ್ಟದಲ್ಲೇ ಅವೇಕನಿಂಗ್ ಆಗತ್ತೆ ಅನ್ನುವಂಥದ್ದು ಇದೆ. ಭಯ ಬೇಡ ಅನ್ನುವಂಥದ್ದು ಇದೆ. ಭಯ ಬೇಡ ಅನ್ನುವಂಥದ್ದು ಇದೆ. ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದಾರೆ, ಸ್ಟ್ರೆಸ್ ತಗೊಂಡಿದ್ದಾರೆ. ಬಟ್ ಅದೆಲ್ಲ ಸ್ವಲ್ಪ ದಿನ ಅಷ್ಟೇನೆ. ಅವರ ಜವಾಬ್ದಾರಿಯಿಂದ ಅವರು ಸ್ಟ್ರೆಸ್ ಆಗಿದ್ದಾರೆ. ಬಟ್ ಅವರು ಸೆಲೆಬ್ರೇಷನ್ ಮೂಡಲ್ಲೂ ಕೂಡ ಇದ್ದಾರೆ. ಸದ್ಯಕ್ಕೆ ಅವರಿಗೆ ದುಡಿಮೆ ಕಡೆ ಮನ್ಸಿಲ್ಲ. ಹಾಗಾಗಿ ಅವರು ಯಾರನ್ನು ಕಂಪೇರ್ ಮಾಡ್ತಾ ಇಲ್ಲ. ಯಾರು ಕೆಲ್ಸಕ್ಕೆ ಹೋದ್ರು ಅವ್ರಿಗೆ ಚಿಂತೆ ಇಲ್ಲ, ಯಾರು ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೂ ಚಿಂತೆ ಇಲ್ಲ. ಬಿಕಾಸ್ ಅವರಿಗೆ ಕೆಲಸ ಮಾಡಕ್ ಆಗ್ತಾ ಇಲ್ಲ, ಓವರ್ ಸ್ಟ್ರೆಸ್ ಅಲ್ಲಿ ಇದ್ದಾರೆ ಅಥವಾ ಒಂದಷ್ಟು ಬಂಧನಗಳಲ್ಲಿ ಇರೋದ್ರಿಂದ. ಸೊ ಒಂದು ಫೈನಲ್ ಕಾರ್ಡ್ ನೋಡೋಣ. ಓಕೆ, ಎಲ್ಲೋ ಒಂದ್ ಕಡೆ ಇನ್ನ ಎಂಡಿಂಗ್ ಬಂದಿಲ್ಲ. ಇದು ಎಂಡಿಂಗ್ ಬಂದಾಗ ಅಷ್ಟೇ ಒಂದು ನ್ಯೂ ಬಿಗಿನಿಂಗ್ ಬರೋ ಅಂಥದ್ದು. ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ. ಮೇ ಬಿ ಇಟ್ ವಿಲ್ ಟೇಕ್ 1 or 2 years ಅಂತ ನಂಗೆ ಅನ್ನಿಸ್ತಾ ಇದೆ. ಇನ್ನ 1-2 ವರ್ಷಗಳ ಕಾಲ ಬೇಕಾಗಬಹುದು. ಇನ್ನೊಂದು 7 ತಿಂಗಳವರೆಗೂ ಅಂತೂ ಖಂಡಿತವಾಗ್ಲೂ ಅವ್ರಿಗೆ ಯಾವುದೇ ಕ್ಲಾರಿಟಿ ಬದಲಾವಣೆ ಇಲ್ಲ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಈ ಹೊಸ ವರ್ಷ ಹೊಸ ಬದಲಾವಣೆನ ತಗೊಂಬರುತ್ತೆ ಅನ್ನುವಂಥದ್ದು ಇದೆ. ಶಬರಿಮಲೆ ವಾಸನ ಆಶೀರ್ವಾದ ಕೂಡ ಇಲ್ಲಿ ಕೆಲವರಿಗೆ ಇದೆ ಅನ್ನುವಂಥದ್ದು ಇದೆ. ಸೊ ಡಿವೈನ್ ಡಿಸೈಡ್ ಮಾಡಲಿ, ಮೆಡಿಟೇಷನ್ ಮಾಡಿ, ಯೂನಿವರ್ಸಿಗೆ ಸರೆಂಡರ್ ಆಗಿ ನಿಮ್ಮನ್ನ ನೀವು ಅಪ್ಗ್ರೇಡ್ ಮಾಡ್ಕೊಳ್ಳಿ. ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಶ್ರೀ ವಾಗ್ದೇವಿ ಕನ್ನಡ ಟರ್ಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿ ಇರ್ಲಿ ಅಂತ ಹೇಳ್ತಾ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ, ಹೊಸ ವರ್ಷದ ಶುಭಾಶಯಗಳನ್ನ ಹಂಚ್ಕೊಳ್ತಾ, ನನ್ನೆಲ್ಲ ಗುರುವರ್ಯರ ಪಾದಾರವಿಂದಕ್ಕೆ ಈ ರೀಡಿಂಗ್ ಅನ್ನ ಸಮರ್ಪಣೆ ಮಾಡ್ತಾ ಎಲ್ಲರಿಗೂ ಒಳ್ಳೆದಾಗ್ಲಿ. ಟೇಕ್ ಕೇರ್.